ಕರಾವಳಿ ಹಾಗೂ ಮಲೆನಾಡು ಜನಕ್ಕೆ ಸಂಪರ್ಕದ ಸಮಸ್ಯೆ ವಿಪರೀತ ಕಾಡ್ತಾನೆ ಬರ್ತಾ ಇದೆ. ಆ ಸಮಸ್ಯೆ ನಾಳೆ ಸರಿ ಹೋಗುತ್ತೆ ಅಂತ ಅನ್ಕೊಂಡು ದಶಕಗಳೇ ಕಳೆದು ಬರ್ತಾ ಇದ್ರು ಕೂಡ ಸಮಸ್ಯೆಗಳು ಮಾತ್ರ ಬಗೆಹರಿತಾ ಇಲ್ಲ. ಆ ರೀತಿಯಾಗಿ ಇದ್ದಾರೆ ಅಲ್ಲಿನ ಜನಪ್ರತಿನಿಧಿಗಳು, ಬೇಜವಾಬ್ದಾರಿ ಜನಪ್ರತಿನಿಧಿಗಳು. ಅಲ್ಲಿನ ಸಂಸದರೇ ಆಗಲಿ ಶಾಸಕರೇ ಆಗಲಿ ಎಲ್ರಿಗೂ ಬೇಜವಾಬ್ದಾರಿ, ಯೋಗ್ಯತೆನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜನ ಕ್ಯಾಕ್ರಸ್ಮಾಕು ಹೋಗಿತಾ ಇದ್ದಾರೆ. ಹೈವೇ ಕಾಮಗಾರಿ ಕೆಲಸಕ್ಕೆ ಕೇಳಿದ್ದು 6 ತಿಂಗಳಲ್ಲಿ ಎಲ್ಲ ಮುಗಿಸ್ಬಿಡ್ತೀವಪ್ಪ ಅಂತ ಹೇಳಿದ್ರು. ಆ 6 ತಿಂಗಳು ಅಂತ ಹೇಳಿ 1.5 ವರ್ಷ ಆಯಿತು. 1.5 ವರ್ಷ ಕಳೆದರೂ ಕೂಡ ಕಾಮಗಾರಿ ಮುಗ್ದಿಲ್ಲ. ಕುಂಟುತ್ತಾ ಸಾಗಿದೆ ಕುಮಟಾ ಶಿರಸಿ NH ಕಾಮಗಾರಿ. ಅಲ್ಲಿ ಹೋಗ್ಬೇಕು ನಿಮಗೆ, ನಾನು ಓಡಾಡಿದ್ದೀನಿ ಒಂದು 3-4 ಸಲ. ಯಮ ಯಾತನೆ, ಮನೆಗೆ ವಾಪಸ್ ಹೋಗ್ತೀವಾ ಇಲ್ವಾ ಅನಿಸ್ಬೇಕು, ಆ ರೀತಿಯಾದಂಥ ಪರಿಸ್ಥಿತಿ. ಶಿರಸಿಯಿಂದ ಕುಮಟಾ ಮಾರ್ಗವಾಗಿ ಮಂಗಳೂರು ಸಂಪರ್ಕ ನಿಗದಿತ 6 ತಿಂಗಳಲ್ಲಿ ಕೆಲಸ ಮುಗಿಸಿಲ್ಲ RNS ಕಂಪನಿ ಅವರು. ಕೆಲಸ ಮುಗಿಸಿಲ್ಲ ಅಂದರೆ ಅವ್ರನ್ನ ಬಿಸಿ ಮುಟ್ಸೋರು ಯಾರಿದ್ದಾರೆ? ಎಲ್ಲ ಬೇಜವಾಬ್ದಾರಿ ಸಂಸದ ಶಾಸಕರಿದ್ದಾಗ ಮಂಗಳೂರಿನ ಆಸ್ಪತ್ರೆಗೆ ತೆರಳಲಿಕ್ಕೆ ಜನಕ್ಕೆ ಕಷ್ಟ, ಸಾರಿಗೆ ಬಸ್ ಓಡಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಬೇಗ ಹೈವೇ ಕೆಲಸ ಮುಗಿಸಿ ಅಂತ ಜನಾಗ್ರಹ. ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೋಸ್ಕರನೇ ಪಾಪ ಅಲ್ಲಿನ ಜನ ಪರದಾಟವನ್ನು ಮಾಡ್ತಾರೆ. ಇನ್ನು ಆ ರೋಡಲ್ಲಿ ಹೋಗುವಂಥ ಪರಿಸ್ಥಿತಿ ಹೆಂಗಿರಬೇಕು ಊಹಿಸ್ಕೊಳ್ಳಿ. ಮೊದಲೇ ನಟಕಿಲ್ಲ ಅಲ್ಲಿ ಆಸ್ಪತ್ರೆಗಳು, ಅಂಥದ್ರಲ್ಲಿ ಈ ರೋಡ್ಗಳು ಬೇರೆ ನೋಡಿ. ಈ ಮುಂಚೆ ಅನಂತಕುಮಾರ್ ಹೆಗಡೆ ಅವರು ಇದ್ರು, ಅವರು ಏನೂ ಮಾಡಲಿಲ್ಲ. ಆ ರೋಡ್ಗಳ ಪರಿಸ್ಥಿತಿ ಹತ್ತತ್ರ 1-2 ದಶಕದಿಂದ ಹಂಗೆ ಇದೆ. ಈಗ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರನ್ನ ಆರಿಸಿದ್ರು, ಅವ್ರದ್ದು ಅದೇ ಕತೆ. ರೆಸ್ಪಾಂಡೇ ಇಲ್ಲ ಅಲ್ಲಿ. ಆ ಕಾಮಗಾರಿ ಯಾಕೆ ಸ್ಲೋ ಅಂದರೆ ಅವರೇ ಸ್ಲೋ ಇದ್ದಾರೆ. ಜನಪ್ರತಿನಿಧಿಗಳು ಏನು ಮಾತನಾಡಿದ್ರು, ಅಲ್ಲಿನ ಜನ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ಸಿರ್ಸಿ ರಸ್ತೆ ಬಂದ್ ಮಾಡಿ 18ರಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ರು ಸರ್. ಇನ್ನು ಇದು ಕೆಲಸನ ಆಗ್ಲಿಲ್ಲ, ಎಂಥದ್ದು ಆಗ್ಲಿಲ್ಲ. ಬರ್ತಾರೆ ಅಳತೆ ಹೋಗ್ತಿದ್ದಾರೆ. ಈಗ 1 ವರ್ಷ ಆಯ್ತು ಬಸ್ ಬಂದ್ ಮಾಡಿ. ನಮ್ಗೆ ಕೆಳಗಡೆ ಹೋಗ್ಲಿಕ್ಕೆ ಆಗುದಿಲ್ಲ, ಮೇಲ್ಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ದಿನ ಪರದಾಡೋದೆ ಬಸ್ ಇಲ್ಲ ಅಂತ ಪರದಾಡೋದೆ. ಯಾವ್ದು ವೆಹಿಕಲ್ಸ್ ಇಲ್ಲ. ಹಾಗೆ ನಮ್ದು ಇಲ್ಲಿ ಟೀ ಕಾಫಿ ಅಂಗಡಿ ಮಾಡಿದವ್ರಿಗೆ ಸಹ ದಿನ ಬೆಳಿಗ್ಗೆಯಿಂದ ಕಾಯ್ತಾ ಕೂತ್ಕೊಳ್ಳೋದು. ಯಾವ್ದು ವೆಹಿಕಲ್ಸ್ ಬರೋದಿಲ್ಲ, ಗಿರಾಕಿನೂ ಬರೋದಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಉತ್ತರ ಕನ್ನಡದ ಪ್ರತಿನಿಧಿ ದರ್ಶನ್ ನಾಯ್ಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಇದನ್ನು ನೋಡ್ಬಿಟ್ಟಿದ್ವಿ, ಎಷ್ಟು ಸಲ ತೋರಿಸಿದ್ವಿ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಉತ್ತರ ಕನ್ನಡದಲ್ಲಿ. ಈ ಸಮಸ್ಯೆಗಳು ಹಂಗೆ ಕಂಟಿನ್ಯೂ ಆಗ್ತದೆ. ಮೇ ಬಿ ದುರಂತ ಅವ್ರು ಮಾಡಿರುವಂಥದ್ದು ಏನಾದರೂ ಒಂದು ಪಾಪ ಅವ್ರದ್ದು ಆ ಭಾಗದ ಜನದ್ದು ಅಂದರೆ ಆ ಜನಪ್ರತಿನಿಧಿಗಳನ್ನ ಆರಿಸ್ತಾ ಇರೋದು ಅಂತ ಕಾಣಿಸುತ್ತೆ. ಒಂದು ಸ್ವಲ್ಪನೂ ಯೋಗ್ಯತೆ ಇಲ್ವೇನ್ರಿ ಅವ್ರಿಗೆ ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ? ಪೃಥ್ವಿ, ಇದು ಕುಮಟಾ ಮತ್ತು ಸಿರ್ಸಿ ರಾಷ್ಟ್ರೀಯ ಹೆದ್ದಾರಿ. ಇದರ ಅಭಿವೃದ್ಧಿ ಕಾಮಗಾರಿಯನ್ನ ಕೈಗೊಂಡು ಇವತ್ತಿಗೆ ಬರೋಬ್ಬರಿ 6 ವರ್ಷಗಳು ಕಳೆದೋಯ್ತು. 2018ರ ಹೊತ್ತಿಗೆ ಈ ಅಭಿವೃದ್ಧಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಇದರ ಸಂಪೂರ್ಣವಾದಂತಹ ಒಂದು ಗುತ್ತಿಗೆಯನ್ನ RNS ಕಂಪನಿ ಅವರು ಪಡೆದುಕೊಂಡಿದ್ರು. ಅದಾದ ನಂತರ ಏನು ಕೆಲಸ ಪ್ರಾರಂಭವಾಯಿತು. ಕೆಲಸ ಪ್ರಾರಂಭವಾಗಿ ಇವತ್ತಿಗೂ 6 ವರ್ಷ ಕಳೀತಾನೆ ಇದೆ. ಆದ್ರೆ ಇವತ್ತಿನವರೆಗೂ ಇಲ್ಲಿನ ಕಾಮಗಾರಿ ಮುಗಿದಿಲ್ಲ. ಅದಾದ ನಂತರ ಕಳೆದ ವರ್ಷ ಈ ಘಟ್ಟದ ಭಾಗದಲ್ಲಿ ಅಂದ್ರೆ ದೇವಿಮನೆ ಘಟ್ಟದಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ಕಾಂಕ್ರೀಟೀಕರಣ ಮಾಡಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ 6 ತಿಂಗಳುಗಳ ಕಾಲ ಅನುಮತಿಯನ್ನ ಕೇಳಿದ್ರು. ಕೆಲವೊಂದು ಬ್ರಿಡ್ಜ್ಗಳ ಕಾಮಗಾರಿ ಮುಗಿಸಬೇಕಾದಂತಹ ಒಂದು ಹಿನ್ನೆಲೆಯಲ್ಲಿ. ಆದ್ರೆ ಇವತ್ತಿಗೆ 1 ವರ್ಷ ಕಳೀತಾ ಬಂದ್ರು, ಇಲ್ಲಿನ ಬ್ರಿಡ್ಜ್ ಕಾಮಗಾರಿ ಮುಗಿಲಿಲ್ಲ. ಅದ್ರ ಜೊತೆಗೆ ಘಟ್ಟದ ಭಾಗದಲ್ಲಿ ಕಾಂಕ್ರೀಟೀಕರಣ ಮುಗಿಲಿಲ್ಲ. ಹಾಗೆ ಕೆಲವೊಂದು ಭಾಗದಲ್ಲಿ ರಸ್ತೆ ಕಾಮಗಾರಿ ಹಾಗೆ ಉಳಿದಿದೆ. ಇದುವರೆಗೂ 10 ರಿಂದ 12 ಕಿಲೋಮೀಟರ್ ರಸ್ತೆ ಇನ್ನೂವರೆಗೂ ಬಾಕಿ ಉಳಿದಿರುವಂತದ್ದು. ಈಗಾಗಲೇ ಮಾರ್ಚ್ ತಿಂಗಳಲ್ಲಿ ಅಂದ್ರೆ ಫೆಬ್ರವರಿ ಅಂತ್ಯದ ತಿಂಗಳಲ್ಲಿ ಸಿರ್ಸಿ ಮಾರಿಕಾಂಬಾ ದೇವಿಯ ಜಾತ್ರೆ ಕೂಡ ಬರ್ತಾ ಇದೆ. ಈ ಜಾತ್ರೆ ಒಳಗಡೆಗೆ ಮುಗಿಸಬೇಕಾದಂತ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ. ಅದ್ರ ಜೊತೆಗೆ ಹುಬ್ಬಳ್ಳಿ ಭಾಗದಿಂದ ಮಂಗಳೂರಿಗೆ ಹೋಗುವಂತ ಆಸ್ಪತ್ರೆಗೆ ಹೋಗುವಂತ ಸಾಕಷ್ಟು ರೋಗಿಗಳಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ಪರದಾಡಬೇಕಾದಂತ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಿರುವಂತದ್ದು. ಪೃಥ್ವಿ, ನೋಡೋಣ ಯಾವಾಗ ಎಚ್ಚೆತ್ಕೊಳ್ತಾರೆ ಅಂತ. ಧನ್ಯವಾದ ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.